ಗುರುಗಳ ಅನುಭವವನ್ನು ಮೌಲ್ಯಗಳನ್ನು ತೊರೆದು ಆ್ಯಕ್ಚುಲಿ ನಾನು ಬೈ ಬರ್ತ್ ಐ ಸಿ ನಮ್ಮ ತಂದೆಯವರು ಇದೇ ಬಿಸ್ನೆಸ್ಸಲ್ಲಿ ನಡೆಸ್ತಾ ಇದ್ದಾರೆ ಆ್ಯಂಡ್ ಅವರು ರಿನ್ಯೂಯಬಲ್ ಪ್ರಾಡಕ್ಟಲ್ಲೇ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಕೂಡ ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡಿರೋದು ರಿನ್ಯೂಯಬಲ್ ಇಂಜಿನಿಯರಿಂಗಲ್ಲೇ. ಸೊ ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಬಿಸಿಲಿನ ಅಂಶ ಜಾಸ್ತಿ ಇದೆ ವೆಸ್ಟರ್ನ್ ಕಂಟ್ರೀಸಿಗೆ ಕಂಪೇರ್ ಮಾಡಿದ್ರೆ. ಆದರೂ ವೆಸ್ಟರ್ನ್ ಕಂಟ್ರೀಸಲ್ಲಿ ಪ್ರತಿಯೊಂದು ಮನೇಲೂ ಸೋಲಾರ್ ವಾಟರ್ ಹೀಟರ್ ಇದೆ, ಪ್ರತಿಯೊಂದು ಮನೇಲೂ ಫೋಟೋವೋಲ್ಟಿಕ್ಸ್ ಇದೆ. ಯಾಕೆ ಅಂದರೆ ಯಾವತ್ತೂ ಖಾಲಿ ಆಗದೇ ಇರೋ ಅಂಥದ್ದೇ ಸೂರ್ಯ ನಂಬ್ಕೊಂಡ್ರೇ ಯಾವುದೇ ರೀತಿಯಾದಂಥ ಬಿಸ್ನೆಸ್ ಆದರೂ ಮಾಡ್ಬೋದು ಅಥವಾ ನಾವು ನಡೆಸ್ಬೋದು. ಫಾಸಿಲ್ ಆಗಿರಲಿ ಅಥವಾ ಸೌದೆಗಳಾಗಿರಲಿ, ಅದು ನಾಟ್ ಫಾರ್ ಎವರ್. ಹಾಗಾಗಿ ಅದೇ ನಮ್ಮ ತಂದೆಯ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ಕೊಂಡು ನನಗೂ ಕೂಡ ಈ ರಿನ್ಯೂಯಬಲ್ ಎನರ್ಜಿಯಲ್ಲೇ ಆಸಕ್ತಿ ಬಂದಿರೋದ್ರಿಂದ ನಾನು ಇದೇ ಫೀಲ್ಡಲ್ಲೇ ಓದ್ಕೊಂಡು ಇವಾಗ ನಾನು ಇದೇ ಫೀಲ್ಡಲ್ಲೇ ಬಿಸ್ನೆಸ್ ಮಾಡ್ತೀನಿ. 92ರಿಂದ ನಮ್ಮ ಸ್ಟಾರ್ಟ್ ಆಗಿರೋಂಥ ಜರ್ನಿ, ನಮ್ಮದೇ ಆದ ವ್ಯಾಲ್ಯೂಸು ಮತ್ತು ವಿಷನ್ಗಳು ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ನಮ್ಮ ಸಂಸ್ಥೆ ಪರಿಸರಕ್ಕೆ ಮತ್ತು ಈ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ ಅತ್ಯುತ್ತಮವಾದ ಏನಾದರೂ ಕೊಡುಗೆಯನ್ನು ನಮ್ಮ ದುಡಿಮೆಗೊಂದಿಗೆ ನಮ್ಮ ಸೇವೆಯನ್ನು ನಾವು ಮಾಡುವಂತಹ ಬಿಸ್ನೆಸ್ಸಲ್ಲಿ ಕೊಡುಗೆ ಕೊಡಬೇಕು ಅನ್ನೋ ಶ್ರಮಿಸ್ಕೊಂಡು ಈ ವ್ಯಾಲ್ಯೂ ಬಿಟ್ಟು ಗ್ರೀನ್ ಆ್ಯಂಡ್ ಕ್ಲೀನ್ ಎನರ್ಜಿ ಬಿಟ್ಟು ಯಾವುದೇ ಬೇರೆ ಇಂಡಸ್ಟ್ರಿಗಳಿಗೆ ನಾವು ವೆಚ್ಚದೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಇದುವರೆಗೂ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಸೋಲಾರ್ ವಾಟರ್ ಹೀಟರ್ಗಳನ್ನು ಭಾರತಾದ್ಯಂತ ಇನ್ಸ್ಟಾಲ್ ಮಾಡಿದ್ದೇವೆ. ಹಾಗೂ ಸಹಿತ ಕರ್ನಾಟಕದಲ್ಲಿ ದೇಶದಲ್ಲಿ ಅತ್ಯುತ್ತಮವಾದ ಇನ್ನೋವೇಷನ್ ಪ್ರಾಡಕ್ಟ್ಗಳನ್ನು ಸೋಲಾರ್ ವಾಟರ್ ಹೀಟರ್ನಲ್ಲಿರೋ ಸಮಸ್ಯೆಗಳು ಮತ್ತು ಪ್ರೆಸೆಂಟ್ ಇರುವಂಥ ಥ್ರೆಟ್ಗಳಿಗೆ ನಮ್ಮದೇ ಆದ ಇನ್ನೋವೇಷನ್ಗಳಲ್ಲಿ ಈಗಾಗಲೇ ನಮ್ಮ ಸಂಸ್ಥೆಯಿಂದ 4 ಪೇಟೆಂಟ್ಗಳಿದೆ. ನಮ್ಮದೇ ಆದ ಡೆವಲಪ್ಡ್ ಪ್ರಾಡಕ್ಟ್ಗಳಿಗೆ ಈ ಅತ್ಯುತ್ತಮವಾದ ಪ್ರಾಡಕ್ಟ್ಗಳನ್ನ ಕೊಡುಗೆ ಕೊಟ್ಟು ಈ ಒಂದು 33 ವರ್ಷಗಳ ಸೇವೆಯಲ್ಲಿ ಈ ಒಂದು ಕಾರ್ಪೊರೇಟ್ ಆಫೀಸ್ ಉದ್ಘಾಟನೆಗೆ ಬಂದಂತಹ MSLMD ಮನೋಜ್ ಕುಮಾರ್ಗೂ ಹಾಗೂ ಪ್ರತಿಯೊಬ್ಬರಿಗೂ ಹಾಗೂ ಎಲ್ಲರಿಗೂ ಸಹಿತ ನಾವು ಧನ್ಯವಾದಗಳನ್ನು ಮತ್ತು ನ್ಯೂಟೆಕ್ ಕುಟುಂಬದ ಪರವಾಗಿ ಒಂದು ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಚ್ಛೆ ಪಡ್ತೇವೆ. ಇದು ಅಲ್ಲೇ ಹೋಗಬೇಕು. ಇಲ್ಲಿ ನಾವು ಇವತ್ತಿನ ಪ್ರಾಡಕ್ಟಲ್ಲಿ ಹೊಸದಾಗಿ ಒಂದು ಪೇಟೆಂಟೆಡ್ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈ ಸೋಲಾರ್ ವಾಟರ್ ಹೀಟರ್ಗಳಲ್ಲಿ ಪ್ರಮುಖವಾದ ಸಮಸ್ಯೆ ಏನು ಅಂತ ಹೇಳಿದ್ರೆ ಏರ್ವೆಂಟ್ಗಳು. ಅತಿ ಉದ್ದನೆಯಾದ ಏರ್ವೆಂಟ್ಗಳನ್ನು ಇವತ್ತು ಎಲ್ಲ ಸೋಲಾರ್ ವಾಟರ್ ಹೀಟರ್ಗಳಲ್ಲಿ ಓವರ್ ಟ್ಯಾಂಕ್ ಎಷ್ಟು ಹೈಟ್ ಇದೆ ಅಷ್ಟು ಎತ್ತರಕ್ಕೆ ಕೊಡ್ತೀವಿ. ಆದರೆ ನಮ್ಮದೇ ಆದ R&D ಡಿಪಾರ್ಟ್ಮೆಂಟಿಂದ ಒಂದು ಇನ್ನೋವೇಷನ್ ಪ್ರಾಡಕ್ಟನ್ನು ಹೆಚ್ಚು ಕಡಿಮೆ 1 ಮೀಟ್ರ್ ಎತ್ತರದಲ್ಲಿ ಅಷ್ಟೇ ಇರುತ್ತೆ. ನೀವು ನೋಡ್ಬೋದು ನಮ್ಮ ಸೋಲಾರ್ ವಾಟರ್ ಹೀಟರಲ್ಲಿರೋ ಪ್ರಾಡಕ್ಟಲ್ಲಿ ಇದು ಅತಿ ಹೆಚ್ಚಿನ ಎತ್ತರ ಇರಲ್ಲ ಮತ್ತು ಎಫಿಷಿಯೆಂಟ್ ಇರುತ್ತೆ. ಆಪರೇಷನ್ ಸೋಲಾರ್ ವಾಟರ್ ಹೀಟರಲ್ಲಿ ಆಗೋದು ತಪ್ಪಿಸುತ್ತೆ. ಇದು PT ವ್ಯಾಲ್ಯೂ ಅಲ್ಲ, ಏರ್ ರಿಲೀಸ್ ವ್ಯಾಲ್ಯೂ ಅಲ್ಲ. ನಮ್ಮದೇ ಆದ ತಂತ್ರಜ್ಞಾನದೊಂದಿಗೆ ಇದನ್ನು ಡೆವಲಪ್ ಮಾಡಿದ್ದೀವಿ. ಇವತ್ತು ಆ ಒಂದು ಪ್ರಾಡಕ್ಟ್ನ ಬಿಡುಗಡೆಗೊಳಿಸೋದಕ್ಕೆ ಈ ಒಂದು ಸೋಲಾರ್ ಇಂಡಸ್ಟ್ರಿಗೆ ಮತ್ತು ಈ ಒಂದು ಹೊಸ ಒಂದು ಇನ್ನೋವೇಷನ್ ಪ್ರಾಡಕ್ಟ್ನ ಬಿಡುಗಡೆ ಮಾಡೋದಕ್ಕೆ ನಾವು ಭಾಳ ಸಂತೋಷ ಪಡ್ತೀವಿ, ಹೆಮ್ಮೆ ಪಡ್ತೀವಿ. ಇವತ್ತು ಈ ನ್ಯೂಟೆಕ್ನ ಕಾರ್ಪೊರೇಟ್ ಆಫೀಸ್ನ ಈ ಎಕ್ಸ್ಪೀರಿಯನ್ಸ್ ಸೆಂಟರ್, ಸೋಲಾರ್ ಪವರ್ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಉದ್ಘಾಟನೆ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಮತ್ತು ಇದೇ ರೀತಿ ಸಂಸ್ಥೆಯ ಫೌಂಡರ್ ಆದ ಮತ್ತು ಚೇರ್ಮನ್ ಆದ ಸುರೇಂದ್ರ ಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. MSIL ಮತ್ತು ನ್ಯೂಟೆಕ್ ಜೊತೆ ಸೇರಿ ನಾವು ಸಾಕಷ್ಟು ಸರ್ಕಾರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೀವಿ. ಇನ್ನು ಮುಂದೆ ಕೂಡ ಇದೇ ರೀತಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಸೋಲಾರ್ ಟೆಕ್ನಾಲಜಿಯನ್ನು ಸಾರ್ವಜನಿಕರಿಗೆ ಮತ್ತು ಮುಖ್ಯವಾಗಿ ರೂರಲ್ ಏರಿಯಾಸ್ಗೆ ನಾವು ತೊಗೊಂಡು ಹೋಗಲಿಕ್ಕೆ ನಾವು ಸರ್ಕಾರದ ವತಿಯಿಂದ ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ. ಇವತ್ತು ಈ ಸೋಲಾರ್ನ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಇವತ್ತಿನ ದಿನಗಳಲ್ಲಿ. ಯಾಕೆಂದರೆ ಕ್ಲೈಮೇಟ್ ಚೇಂಜ್ ಅಂತ ನಾವೇನು ಕರಿತೀವಿ, ಪರಿಸರದ ಬದಲಾವಣೆ, ಹೆಚ್ಚುತ್ತಿರುವ ತಾಪಮಾನ, ಇವೆಲ್ಲನೂ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಏನಿದು ಸೋರ್ಸಸ್ ಆಫ್ ಎನರ್ಜಿ ಅಂತ ನಾವೇನು ಕರಿತೇವೆ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗಿರೋ ತಾಂತ್ರಿಕತೆ ಏನಿದೆ ಸೋಲಾರ್ ತಾಂತ್ರಿಕತೆ ನಾನು ಹೆಚ್ಚು ನಾವು ಬಳಸಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಅವರು ಇಟ್ಟಿರೋ ಹೆಜ್ಜೆ ನಿಜವಾಗ್ಲೂ ಪರಿಸರಕ್ಕೆ ಪೂರಕವಾದ ಹೆಜ್ಜೆ ಅಂತ ನಾನು ಅಂದ್ಕೊಂಡಿದ್ದೇನೆ.
ಈ ನಿಟ್ಟಿನಲ್ಲಿ ಅವರಿಗೆ ಮತ್ತು ಅವ್ರ ಸಂಸ್ಥೆಗೆ ಯಶಸ್ಸನ್ನು ಬರಲಿ ಅಂತ ನಾನು MSILನ MD ಆಗಿ ನಾನು ಹಾರೈಸ್ತೇನೆ.